ಪ್ರದೀಪ್ ಈಶ್ವರ್ ಅಣ್ಣನ್ಗೆ, ಪ್ರದೀಪ್ ಈಶ್ವರ್ ಅಣ್ಣನ್ಗೆ, ಪ್ರದೀಪ್ ಈಶ್ವರ್ ಅಣ್ಣನ್ಗೆ, ಪ್ರದೀಪ್ ಈಶ್ವರ್ ಅಣ್ಣನ್ಗೆ. ಶಾಸಕರಾದಂಥವರು ಒಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನ ಕರೆಸಿ, ಅಧ್ಯಕ್ಷನು ಮತ್ತು ಅವರ ಸದಸ್ಯರುಗಳನ್ನೆಲ್ಲರನ್ನೂ ಕರೆಸಿ ಒಂದು ಅಭಿನಂದನೆ ತಿಳಿಸಿದ್ದಾರೆ. ಅಂದರೆ ಇದು ಮೊದಲನೇದಾಗಿ ತಾಲೂಕಲ್ಲೇ ಇದು ಮೊದಲನೇ ಬಾರಿ ಅಂತ ಅಂದ್ಕೊತೀನಿ. ಅವರಿಗೆ ತುಂಬ ಹೃದಯವಾಗಿ ಧನ್ಯವಾದಗಳನ್ನು ನನ್ನ ಕಡೆಯಿಂದ ಮತ್ತು ನಮ್ಮ ಸದಸ್ಯರ ಕಡೆಗಳಿಂದ ಅವರಿಗೆ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಮತ್ತು ಹಾಗೆ ನಮ್ಮ ಬಗ್ಗೆ ನಮ್ಮ ಜೊತೆ ಎಲ್ಲ ನಮ್ಮ ಪಂಚಾಯಿತಿ ಮುಖಂಡರುಗಳು ಎಲ್ಲರನ್ನೂ ಕರೆಸಿ ಅವ್ರ ಜೊತೆ ಎಲ್ಲ ಒಂದು ಮೀಟಿಂಗ್ ಮಾಡಿ ಅವ್ರವ್ರ ಕುಂದುಕೊರತೆಗಳು ಏನೇನಿದೆ ಆ ಕುಂದುಕೊರತೆಗಳಿಗೆ ಏನು ಸಹಾಯ ಏನು ಮಾಡಬೇಕಾಗ್ತದೆ ನಾವು ನಮ್ಮ ಕಡೆ ಶಾಸಕರ ಕಡೆಯಿಂದ ಅಂತೇಳಿ ಎಲ್ಲ ಕೂತು ಚರ್ಚೆ ಮಾಡಿದಾಗ ನಮ್ಮ ಪಂಚಾಯಿತಿಯಲ್ಲಿ ನಮ್ಮ ಕುಂದುಕೊರತೆಗಳನ್ನೆಲ್ಲ ಅವರು ಹೇಳ್ಕೊಂಡಾಗ ಅದಕ್ಕೆ ಏನೇನು ಬೇಕೋ ಅನುದಾನಗಳು ಕೊಡುವಂಥ ಕೆಲಸ ಮಾಡಿಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಅದು ಶೀಘ್ರದಲ್ಲೇ, ಏನು ನಮಗೆ 6 ತಿಂಗಳು ವರ್ಷ ಅಂತ ಹೇಳಲಿಲ್ಲ, ಶೀಘ್ರದಲ್ಲೇ 15-20 ದಿನ ತಿಂಗಳೊಳಗಡೆ ನಿಮ್ಗೆ ಅನುದಾನ ಬಿಡುಗಡೆ ಮಾಡಿಸ್ಕೊಡ್ತೀರಿ, ನಮ್ಮ ಕೈಲಾದಷ್ಟು ಸಹಾಯ ಮಾಡ್ತೀರಿ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ. ಅವ್ರಿಗೆ ಮೊದಲನೇ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಸುಮಾರು 23 ಕೋಟಿಯ ಅನುದಾನ ಈಗ ನಮ್ಮ ಪಂಚಾಯಿತಿಯಲ್ಲಿ ಕುಡಿಯೋ ನೀರು ಸಮಸ್ಯೆಗಳಿತ್ತು. ಆ ಕುಡಿಯೋ ನೀರು ಸಮಸ್ಯೆಗಳಿಗೆ ಏನೇನು ಬೇಕೋ ಪರಿಹಾರ ಮಾಡೋಕ್ಕೆ ಮೋಟ್ರು ಪಂಪು ಸೆಟ್ಟು ಮಾಡೋವಂಥ ಕೆಲಸಗಳು ಮಾಡಿಕೊಟ್ಟಿದ್ದಾರೆ. ಮತ್ತು ರಸ್ತೆ ಕಾಮಗಾರಿಗಳು, ಚರಂಡಿ ಕಾಮಗಾರಿಗಳು ಸಮಸ್ಯೆ ಇತ್ತು. ಅದು ಇಮಿಡಿಯೇಟ್ ಇವತ್ತು ನಮ್ಮ ಪಂಚಾಯಿತಿಯಲ್ಲಿ ರೇಣುಕಮ್ಮನ ಕಾಲ ಪೀರಿಯಡಲ್ಲಿ ಹಿಂದೆ ಆಗಿರೋಂಥ ಕೆಲಸಗಳು ಕೂಡ ಇನ್ನೂ ಬಾಕಿ ಇದ್ದಾವೆ. ಅದಾದ ಮೇಲೆ ಹಲವಾರು ಶಾಸಕರುಗಳು ಬಂದರೂ ಕೆಲಸ ಆಗಿರಲಿಲ್ಲ. ಅಂಥ ಕೆಲಸ ಈಗ ಎಕ್ಸಾಂಪಲ್ ಗುಂಡ್ಲುಗುರ್ಕಿ ಗ್ರಾಮದಲ್ಲಿ ಮೇಯ್ನ್ ರಸ್ತೆ, ಮುಖ್ಯ ರಸ್ತೆನೇ ಹಾಳಾಗೋಗಿದೆ ಅಣ್ಣ, ಈ ಥರ ಮಾಡಲೇಬೇಕು, ನಮಗೆ ಸಮಸ್ಯೆ ಇದೆ ಅಂದಾಗ ತಕ್ಷಣವೇ ಅವ್ರಿಗೆ 20 ಲಕ್ಷ ಅನುದಾನ ಕೊಡುವಂಥ ಕೆಲಸ ಮಾಡಿಕೊಟ್ಟಿದ್ದಾರೆ. ಮತ್ತು ನಮ್ಮ ಮಂಚಂಬಾಲೆ ಪಂಚಾಯಿತಿಯಲ್ಲಿ ಸ್ಮಶಾನದ್ದು ಸಮಸ್ಯೆಗಳಿದೆ. ಆ ಸ್ಮಶಾನಕ್ಕೆ ನಾವು ಈ ಥರ 6000 ಜನಸಂಖ್ಯೆ ಇರೋವಂಥ ಗ್ರಾಮದಲ್ಲಿ ಖಾಲಿ 4 ಕುಂಟೆ ಜಾಗ ಇದೆ. ಪೂರ್ವಕಾಲದಿಂದ 4 ಕುಂಟೆ ಜಾಗ ಇದೆ. ಅದರಲ್ಲಿ ನನಗೆ ಗೊತ್ತಿದ್ದಂಗೆ ಒಂದು 50-60 ವರ್ಷದಿಂದ ಆ 4 ಕುಂಟೆ ಜಾಗದಲ್ಲೇ ಊಣಿರೋದ್ರ ಮೇಲೆ ಉಣ್ಕೊಂಡು ಬರ್ತಾಯಿದ್ದಾರೆ. ಆ ಒಂದು ಹೇಳಿದಾಗ ನಿಮ್ಗೆ ಅದು ಬೇಗನೆ ನಮ್ಮ ಜಾಗ ಗುರುತಿಸಿ, ಎಲ್ಲಿ ಸರ್ಕಾರಿ ಜಾಗ ಇದೆಯೋ ಅದನ್ನು ಗುರುತಿಸಿ ನಿಮಗೆ ಘೋಷಣೆ ಮಾಡಿಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ.